ಧನ್ಯವಾದ ಹೇಳಬೇಕಾದದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ. ನಾವು ಕಳೆದ 1.5 ವರ್ಷದಿಂದ ಸಾಹೇಬರನ್ನು ಬೆನ್ನತ್ತಿದ್ದೀವಿ, ನಮ್ಗೊಂದು ವೇಷನ ಕೊಡಿಸ್ರಿ ಅಂತ ಹೇಳಿ. ಅದು ಕೈಗೂಡಲಿಲ್ಲ. ಕೊನೆಗೆ ನಮ್ಮ ಸಂಗಮೇಶನ ಅವಧಿಯಲ್ಲಿ ಈ ಒಂದು ತಮ್ಮದೇ ಕಟ್ಟಡದ ಹಿಂದಿನ ಬಾಜು ಒಂದಿಷ್ಟು ಜಾಗವನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಮಾನ್ಯ ಸಾಹೇಬರಿಗೆ ಮತ್ತು ಸಂಗಮೇಶನಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದ ಸಲ್ಲಿಸ್ತೀವಿ. ನಾವು ನಿವೃತ್ತರು ಸದ್ಯ ಸಾಕಷ್ಟು ಜನ ಅದೀವಿ, ಆದರೆ ನಮ್ಮ ಸದಸ್ಯರ ಸಂಖ್ಯೆ ಇರೋದೇ 230-40 ಮಂದಿ. ಈ ತಾಲೂಕಿನಲ್ಲಿ ಸಾವಿರಾರು ಜನ ಅದೀವಿ, ಆದರೆ ಸಂಘದ ಸದಸ್ಯತ್ವ ಎಲ್ಲರೂ ಪಡೆದಿಲ್ಲ. ಆದಾಗ್ಯೂ ಕೂಡ ಹಿಂದಿನ ಮಲಿಗಾಳ್ ಅವರಾಗಿರ್ಬೋದು, ಬಿಸ್ನಾಳ್ ಸರ್ ಆಗಿರ್ಬೋದು, ಎಲ್ಲರೂ ಈ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈಗ ಈ ಸಂಘದ ನೇತೃತ್ವವನ್ನ ಗುರುನಾಥ್ ಸಾಹೇಬ್ ವಹಿಸಿಕೊಂಡಾರೆ. ಅವ್ರಿಗೆ ಈಗ 80ರ ಸಮೀಪ. ಈ ಭವನವನ್ನು ಕಟ್ಟಬೇಕು ಅಂತ ಹೇಳಿ ಹಠ ತೊಟ್ಬಿಟ್ಟಾರ. ನಾವು ನಿವೃತ್ತರಾಗಿ ಪಾರ್ ಹಾಕ್ಬೇಕು ಅಂದ್ವಿ, ಹಿಡ್ಕೊಂಬಂದಾರ ನಮ್ಮನ್ನ. ಸಾಹೇಬರು ಬಿಡ್ತಾ ಇಲ್ಲ. ಏನು ಅಂದ್ರೆ ನಾವು ಹಿಂದಿನ ಜಾಗೆಯಲ್ಲಿ ಕಟ್ತೀವಿ. ನಮ್ಮಲ್ಲಿರುವ ಅನುದಾನ ಕಡಿಮೆ. ನಾವೇ ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ 10-15 ಜನ ಈಗಾಗಲೇ ನಾವು 25,000 21,000 ಸರ್ ನೋಡಿ. ಓಕೆ ಸರ್, ಓಕೆ ಸರ್. ಇವತ್ತು ಬಹಳ ವಿಶೇಷ ದಿನ. ಯಾಕಂದರೆ ನಿವೃತ್ತ ನೌಕರದಾರರು ಇವತ್ತು ಅನೇಕ ಜನ ತಮ್ಮದೇ ಆದ ಸೇವೆಯನ್ನು ವಿವಿಧ ಇಲಾಖೆಯಲ್ಲಿ ಸಲ್ಲಿಸಿ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ತಾವು ಬಂದಿದ್ದೀವಿ. ಅದನ್ನು ಮುಂದುವರಿಸಿಕೊಂಡು ತಾವು ನಡೀತಾ ಇದ್ದೀವಿ. ಅದರ ಜೊತೆಗೆ ಇವತ್ತೇನು ಒಂದು ಎಲ್ಲರೂ ಸೇರಿಕೊಂಡು ಒಂದು ನಿವೃತ್ತ ನೌಕರರ ಒಂದು ಭವನವನ್ನು ನಾವು ಮಾಡಬೇಕು ಅಂತ ನಮ್ಮ ಒಂದು ಸಂಕಲ್ಪ ಹೋಗಿದ್ದೀವಿ. ಈಗಾಗಲೇ ಅದಕ್ಕೆ ಅನುದಾನ ಕೂಡ ಕೂಡಿಸಿದ್ರಿ. ಸುಮಾರು 4 ಲಕ್ಷ ರೂಪಾಯಿ ಅನುದಾನವನ್ನು ಕೂಡಿಸಿದ್ರಿ ಅಂತೇಳಿ ನಮ್ಮ ಎಸ್ ಕೆ ಕುಲಸಾಗರ್ ಅವರು ಹೇಳಿದ್ದಾರೆ. ನಮ್ಮ ಮೂಲದಾಗಿ ನಮ್ಮೆಲ್ಲರೂ ತಂದಿದ್ದ ಬಹುತೇಕ 20 ಲಕ್ಷದ ಒಂದು ಕಟ್ಟಡದ ಒಂದು ಅಂದಾಜು ವೆಚ್ಚವನ್ನು ತಾವು ಮಾಡಿದ್ದೀವಿ. ಇನ್ನೂ 16 ಲಕ್ಷದ ನಮಗೆ ಬೇಕಾಗಿದೆ. ಬಹುತೇಕ ನಾವೆಲ್ಲ ಕೇಳೋದಂತೆ, ಯಾಕಂದರೆ ನಮ್ಮ ತಂದೆಯವರ ಕಾಲದಿಂದ ಅನೇಕ ಜನ ನಮ್ಮ ಏಕನಾಥ ಸಾಹೇಬರಾಗಿರ್ಬೋದು, ನಮ್ಮ ಕರಂಡಿಯವರಾಗಿರ್ಬೋದು, ನಾಗನಗೌಡರಾಗಿರ್ಬೋದು, ನಮ್ಮ ನಾಡಗೌಡರು, ನಮ್ಮ ಅಯ್ಯಪ್ಪವರು ಎಲ್ಲರೂ ಕೂಡ ಭಾಳ ಹಿರಿಯ ಜೀವಿಗಳು. ಯಾಕಂದರೆ ನಮ್ಮ ಮಾರ್ಗದರ್ಶನವನ್ನು ನೀಡೋರೇ ತಾವು. ಆ ನಿಟ್ಟಿನಲ್ಲಿ ನಮ್ಮ ಕೇಳಿದ ತಿಳಿಕೆ ಒಂದು ಅರ್ಥ ಇದೆ. ನಮಗೂ ಕೂಡ ಒಂದು ಭವನ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತೇನು 16 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಶಾಸಕರ ಪ್ರದೇಶ ಅಭಿವೃದ್ಧಿಯಲ್ಲಿ ನಾನು ಕೊಡ್ತೀನಿ ಅನ್ನೋದು 25 ಮುಗಿದೈತಿ. 26 ಕಾರ್ಯಗತ 26 ಬಹುತೇಕ ನಮ್ಮ ವನಸಾಗರ ಗುರುಗಳು 8 ತಿಂಗಳಲ್ಲೇ ಕಟ್ಟಿ ಮುಗಿಸ್ಬಿಡ್ತೀವಿ ಅಂತ ರೆಡಿಯಾಗ. ಅದಕ್ಕೆ 26ರಲ್ಲಿ ಜನವರಿಯಲ್ಲೇ ನಾನು ಈ ಅನುದಾನವನ್ನು ನಿಮ್ಮನ್ನ ಮಂಜೂರಾತಿ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೀನಿ. ನೀವು 8 ತಿಂಗಳಲ್ಲಿ ನಿರ್ಮಾಣ ಮಾಡಿರಿ. ಅದಕ್ಕೆ ಉದ್ಘಾಟನೆಯೂ ಕೂಡ ಗುರುನಾಥ್ ಸಾಹೇಬ್ ಅವ್ರು ಕನಸಿದೆ. ಅವ್ರಿಗೆ ಒಂದು ಭವನ ಕಟ್ಟಬೇಕು ಅನ್ನೋದು ಒಂದು ಕನಸಿದೆ. ತಮ್ಮೆಲ್ಲರ ಅಭಿಲಾಷದ ಮೇರೆಗೆ ಅವರು ಆ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಖಂಡಿತವಾಗಿ ಅದನ್ನು ಮುಗಿಸ್ಕೊಳ್ಳುವಂಥ ಕೆಲಸ ಮಾಡೋಣ. ನಾನು ಕೂಡ ಅದಕ್ಕೆ ಅನುದಾನವನ್ನು ನೀಡ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 16 ಲಕ್ಷ ರೂಪಾಯಿ ನನ್ನ ಅನುದಾನವನ್ನು ನೀಡೋ ಜವಾಬ್ದಾರಿ. ಯಾಕಂದರೆ ಇನ್ನೂ ಅನೇಕ ಕಾಮಗಾರಿಗಳು ಇರ್ತಾವೆ. ಅದಕ್ಕೆ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಕೆ ಉಗ್ನಾಳ್ ಸಾಹೇಬರನ್ನು ಕೂಡ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಅದು ಅಲ್ಲದೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರದೀಪ್ ಸರ್ ಹಿರೇಮಠ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗ್ಯಶ್ರೀ ಮೇಡಮ್ ರೇವಡಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ, ಯಾಕಂದ್ರೆ ನಮ್ಗ ನಿವೃತ್ತಿ ನೌಕರದಾರಿಗೆ ಜಾಗನೇ ಇದ್ದಿಲ್ಲ. ಆ ಒಂದು ಜಾಗವನ್ನ ನಮ್ಮ ಎ.ಕೆ. ಉಗ್ರನಾಥ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ನಮ್ಮ ನಿವೃತ್ತಿ ನೌಕರ ಸಂಘಕ್ಕೆ ಕಟ್ಟಡವನ್ನು ಕಟ್ಟಲು ಜಾಗೆಯನ್ನು ನೀಡಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಮೇಶ್ ಪಾಟೀಲ್ ಸಾಹೇಬರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಸಂಘದ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸಿ